ಗಳಲ್ಲಿ ಇವನ್ನು ಎಫ್ ಡಿ ಸಿ ಆಗಿರ್ಬೋದು, ಎಲ್ ಡಿ ಸಿ ಆಗಿರ್ಬೋದು, ಕೆ ಎದ ನಡೆಸ್ತಕ್ಕಂಥ ಸಿ ಗ್ರೂಪ್ ಪರೀಕ್ಷೆಗಳಾಗಿರ್ಬೋದು, ಇತ್ತೀಚಲಾಗಿ ಈಗೇನು ಮುಂದೆ ಕರೆಯೋರು ಇದ್ದಾರಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಪರೀಕ್ಷೆಗಳು, ಪ್ರಾಥಮಿಕ ಅಂದರೆ 6ರಿಂದ 8 ಹೈಸ್ಕೂಲ್ ಶಾಲಾ ಶಿಕ್ಷಕರಿಗಾಗಲಿ ಅಥವಾ 8ರಿಂದ 10th ಪಾಠ ಮಾಡುವಂತಹ ಎಲ್ಲ ಹೈಸ್ಕೂಲ್ ಶಿಕ್ಷಕರಿಗೆ 25 ಮಾರ್ಕ್ಸಿನ ಒಂದು ಕನ್ನಡ ಪೇಪರ್ ಕಡ್ಡಾಯವಾಗಿರ್ತದೆ. ಕಡ್ಡಾಯ ಕನ್ನಡದಲ್ಲಿ ಸಂಧಿಗಳನ್ನ ಕೇಳುವಂಥ ವಾಡಿಕೆ ಸರ್ವೇ ಸಾಮಾನ್ಯವಾಗಿ 1-2 ಸಂಧಿಗಳನ್ನ ಕೇಳ್ತಾರೆ. ನೀವು ಎಲ್ಲರೂ ಓದಿರ್ತೀರಾ, 10th ಕನ್ನಡ ಕಲ್ತಿರ್ತೀರ. ಆಗ ಶಿಕ್ಷಕರು ಹೇಳಿದಂತಹ ಸಂಧಿಗಳು ನಿಮಗೆ ನೆನಪಿರ್ತವೆ. ಆಮೇಲೆ ನೀವು ಸೈನ್ಸ್ ಮಾಡ್ತಿರೋ ಏನೋ ಮಾಡ್ತಿರೋ, ಸೈನ್ಸ್ ಟೀಚರ್ ಆಗಬೇಕಾದ್ರೂ ಕೂಡ 25 ಅಂಕಗಳ ಒಂದು ಕನ್ನಡ ಪೇಪರ್ ಇರ್ತದೆ. ಅಲ್ಲಿ ಈ ಸಂಧಿಗಳು ಬಂದಿರ್ತವೆ, ಕೊಟ್ಟಿರ್ತಾರೆ. ಹೈಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಎಫ್ ಡಿ ಸಿ ಆಗಿರ್ಬೋದು, ಎಲ್ ಡಿ ಸಿ ಆಗಿರ್ಬೋದು, ಅಲ್ಲಿ ಸಂಧಿಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ. ನಾನು ಆ ಕನ್ಫ್ಯೂಷನ್ ಅನ್ನ ದೂರ ಮಾಡ್ತೇನೆ. ಸಿಂಪಲ್ ಆಗಿ, ವೆರಿ ಸಿಂಪಲ್ ಮೆಥಡ್ ಅಲ್ಲಿ, ಸರಳ ಮೆಥಡ್ ಅಲ್ಲಿ ಈ ಒಂದು ವಿಡಿಯೋವನ್ನ ನೀವು ನೋಡಿದ್ರೆ, ಇವತ್ತು ನಾನು ವ್ಯಂಜನ ಸಂಧಿಗಳನ್ನ ಹೇಳ್ತಾ ಇದ್ದೀನಿ. ಸಂಧಿಗಳಲ್ಲಿ 3 ಪ್ರಕಾರ ಬರ್ತವೆ. ಒಂದು ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು ಅಂತ ಬರ್ತವೆ. ಇವತ್ತು ಕನ್ನಡ ಸಂಧಿಗಳನ್ನ ನಾನು ಹೇಳ್ತಾ ಇಲ್ಲ. ಸಂಸ್ಕೃತ ಸಂಧಿಯಲ್ಲೂ ಕೂಡ 2 ಪ್ರಕಾರ ಬರ್ತವೆ. ಒಂದು ಸ್ವರ ಸಂಧಿಗಳು, ಮತ್ತೊಂದು ವ್ಯಂಜನ ಸಂಧಿಗಳು ಅಂತ ಬರ್ತವೆ. ಇಲ್ಲಿ ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೇನೆ. ನಿಮ್ಗೆ ಒಂದು ಸೂತ್ರ ಹೇಳ್ಕೊಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೂತ್ರದ ಪ್ರಕಾರ ಕಲಿಯೋದು ಕಷ್ಟ. ನಿಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಸರಳ ರೀತಿಯಲ್ಲಿ ಹೇಳ್ಕೊಡ್ತೇನೆ. ಈ 3 ಏನಪ್ಪಾ ಅಂದ್ರೆ ಅತಿ ಒಂದು ಸ್ವಲ್ಪ ಕಠಿಣ ಅನ್ಸ್ತಕ್ಕಂಥವು ಯಾವಪ್ಪ ಅಂದ್ರೆ ಈ ಸಂಸ್ಕೃತ ಸಂಧಿಗಳಲ್ಲಿ ಸ್ವಲ್ಪ ಕಠಿಣ ಅನ್ಸುತ್ತೆ. ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಅತಿ ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ. ಅನುನಾಸಿಕ ಸಂಧಿ ಅಂತ ಒಂದು ಬರ್ತದೆ, ವ್ಯಂಜನ ಸಂಧಿ. ಇದು ಅನುನಾಸಿಕ ಸಂಧಿ. ಸೂತ್ರ ಹೇಳ್ಕೊಂಡು ಕೂತ್ಕೊಂಡ್ರೆ ವರ್ಗದ ಪ್ರಥಮ ವರ್ಣಗಳಿಗೆ ಯಾವುದೇ ಅನುನಾಸಿಕ ಅಕ್ಷರ ಪರವಾದರೂ ಕ್ರಮವಾಗಿ ಕ, ಚ, ಟ, ತ ಬಗಳಿಗೆ ನ ಎಣನ ಮಗಳು ಬರ್ತವೆ ಅಂತ ಸೂತ್ರ. ನಾನು ಫಾಸ್ಟ್ ಆಗಿ ಹೇಳಿದೆ. ಒಂದು ವೇಳೆ ನೀವು ಇದನ್ನ ಬರ್ಕೊಂಡ್ರು ಕೂಡ ಮತ್ತೊಮ್ಮೆ ಅದನ್ನ ನೋಡಿದಾಗ ಕನ್ಫ್ಯೂಷನ್ ಆಗ್ತದೆ. ಇಲ್ಲಿ ನಾನು ಹೇಳೋ ಮೆಥಡ್ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಇಲ್ಲಿ ಏನ್ ನೋಡ್ಬೇಕಪ್ಪ ಅಂದ್ರೆ, ಸಂಸ್ಕೃತ ಪದಗಳಿದ್ದು 2ನೇ ಅಕ್ಷರ ಕೆಳಗಡೆ ಕನ್ನಡ 6 ಬಂದಿರ್ತದೆ. ಒತ್ತಕ್ಷರ ಇದು. ನೀವು 1, 2, 3, 4, 5 ಕನ್ನಡ ಅಂಕಗಳನ್ನು ಬರ್ಕೊಂಡು ಹೋದಾಗ ಇದೇ ರೀತಿಯಾಗಿರ್ತದೆ. ಕನ್ನಡ 6. 2ನೇ ಅಕ್ಷರ ಕೆಳಗಡೆ ಕನ್ನಡ 6 ಬಂದು ಬಿಟ್ರೆ ಅದನ್ನ ಅನುನಾಸಿಕ ಸಂಧಿ ಅಂತ ನೀವು ಪರ್ಫೆಕ್ಟ್ ಆಗಿ ತಿಳ್ಕೊ. ಈಗ ಉದಾಹರಣೆಗಾಗಿ ವಾಂಗ್ಮಯ ಅಂತ ಬಿಡಿಸಿ ಬರಿಬೇಕು. ವಾಕ್ ಪ್ಲಸ್ ಮಯ ಬಿಡಿಸಿ ಬರೆದಾಗ ಇಲ್ಲಿ ನೋಡ್ರಿ, ಬಿಡಿಸಿ ಬರಿತೀನಿ ನಾನು. ವಾಕ್ ಪ್ಲಸ್ ಮಯ. ಇಲ್ಲಿ ಹುಡುಕಾಡಿ ನೋಡ್ರಿ ನೀವು, ಕನ್ನಡ 6 ನಿಮ್ ಕಣ್ಣಿಗೆ ಕಾಣೋದೇ ಇಲ್ಲ. ಸಂಧಿ ಆದ್ಮೇಲೆ ಕನ್ನಡ 6 ಬಂದಿರ್ತದೆ 2ನೇ ಅಕ್ಷರ ಕೆಳಗಡೆ. ಅದು ಯಾವ್ದಪ್ಪ? ಅನುನಾಸಿಕ ಸಂಧಿ. ನೀವು ಅತಿ ಇಂಗ್ಲಿಷ್ ಮೆಥಡ್ ಅವರು, ಇಂಗ್ಲಿಷೇ ನಮ್ಗೆ ಕನ್ನಡನೇ ಬರೋದಿಲ್ಲ ಸ್ವಾಮಿ, ಏನ್ ಮಾಡ್ಬೇಕು ಅಂತಂದಿದ್ರೆ, ಇಫ್ ಕನ್ನಡ 6 ಕಮ್ಸ್ ಅಂಡರ್ ದಿ ಸೆಕೆಂಡ್ ಲೆಟರ್ ಆಫ್ ದಿ ಸಂಧಿ, ದ್ಯಾಟ್ ಈಸ್ ಅನುನಾಸಿಕ ಸಂಧಿ. ನೀವು ಜಸ್ಟ್ ನೋಡಿದ್ರೆ ಸಾಕು, ಸೂತ್ರ ಬೇಕಾಗಿಲ್ಲ ನಮಗೆ. ಕನ್ನಡ 6 2ನೇ ಅಕ್ಷರಗಳ ಕೆಳಗಡೆ ಐತಿ ಅಲ್ಲಿ, ಇಲ್ಲಿ ನೋಡ್ರಿ. ವಾಂಗ್ಮಯ ಕನ್ನಡ 6 ಇದೆ. ಸನ್ಮತಿ ಕನ್ನಡ 6 ಇದೆ. ಸನ್ಮಾರ್ಗ, ಸತ್ ಪ್ಲಸ್ ಮಾರ್ಗ ಬಿಡಿಸಿ ಬರ್ದಾಗ ಅಲ್ಲಿ ಕನ್ನಡ 6 ಇರುವುದಿಲ್ಲ, ಕನ್ನಡ 6 ಇದೆ. ಷಣ್ಮುಖ ಇಲ್ಲಿ ಕೂಡ ನೋಡ್ರಿ ನೀವು, ಕನ್ನಡ 6 6 6 6 6 6 2ನೇ ಅಕ್ಷರ ಕೆಳಗೆ ಕನ್ನಡ 6 ಬಂದಿದೆ. ಇಫ್ ಕನ್ನಡ 6 ಕಮ್ಸ್, ದಟ್ ಈಸ್ ಅನುನಾಸಿಕ ಸಂಧಿ ಅಂತ ತಿಳ್ಕೊಂಡು ನಾನು ಶಾರ್ಟ್ ಟ್ರಿಕ್ ಹೇಳ್ತಾ ಇದ್ದೀನಿ. ಈಗ ಒಂದು ನದಿ ದಾಟಬೇಕಾಗಿದೆ, ನಮಗೆ ಒಂದು ನದಿ ದಾಟಬೇಕಾಗಿದೆಯಪ್ಪ ಅಂದ್ರೆ ಆ ನದಿಯನ್ನ ದಾಟ್ಲಿಕ್ಕೆ ನಾನೊಂದು ಪುಟ್ಟ ದೋಣಿಯನ್ನ ಕೊಂಡ್ಕೊಂಡು ಬಿಡ್ತೀನಿ ಅನ್ನೋದು ಒಳ್ಳೆ ಮಾತಲ್ಲ. ದೋಣಿ ಕೊಂಡ್ಕೊಂಡೆ ಒಳ್ಳೆ ದಾಟ್ತೀನಿ ಅನ್ನೋದಲ್ಲ. ಈಗ ಏನ್ ಬೇಕಪ್ಪ ಅಂದ್ರೆ ನಿಮ್ ಸಬ್ಜೆಕ್ಟ್ಗಳು ಇರ್ತವೆ, ಸೈನ್ಸ್ ಇರ್ತದೆ, ಮ್ಯಾಥ್ಸ್ ಇರ್ತದೆ, ಏನೇನೇನೋ ಓದ್ಬೇಕು ನಿಮ್ಗೆ. ಆ ಕನ್ನಡದ ಒಂದು 25 ಅಂಕಗಳನ್ನ ಇಟ್ಟಿರ್ತಾರಲ್ಲ, ಅಲ್ಲಿ ಒಂದು ಮಾರ್ಕ್ಸ್ ಕಳ್ಕೊಬೇಡಿ. ನಾನು ಹೇಳೋದು ಇಷ್ಟೇ, ಒಂದು ಸಂಧಿ ಸಲುವಾಗಿ 1 ಮಾರ್ಕ್ಸ್ ಕಳ್ಕೊಂಡ್ಬಿಟ್ರೆ ಅಲ್ಲಿ ನಿಮ್ ಪರ್ಸೆಂಟೇಜ್ ಇದೆ ಆಗ್ತದೆ. 1 ಮಾರ್ಕ್ಸ್ ಅಲ್ಲ, ನಾನು ಹೇಳ್ತಾ ಇರೋದು 0.1. ಇಷ್ಟು ಕಡಿಮೆ ಆದ್ರೂ ಕೂಡ ನೀವು ಸಿಲೆಕ್ಷನ್ ಆಗೋದಿಲ್ಲ. ಅದಕ್ಕಾಗಿ ನಾನು ಹೇಳೋದಿಷ್ಟೇ. ಈ ಒಂದು ವಿಡಿಯೋವನ್ನ ನಿಮ್ಮ ಮಕ್ಕಳಿಗೂ ಕೂಡ, ಯಾರು 10th ಕ್ಲಾಸ್ ಎಲ್ಲ ಇರ್ತಾರೆ, ಅವರಿಗೆ ಕೆಲವೊಬ್ಬರಿಗೆ ಸಂಧಿಗಳ ಅರ್ಥ ಆಗೋದಿಲ್ಲ.
ಅಂತವ್ರಿಗೆ ಹೇಳಿದ್ರಿ ನೀವು ಎರಡನೇ ಅಕ್ಷರ ಕೆಳಗಡೆ ಕನ್ನಡ ಆರು ಬಂದು ಬಿಟ್ರೆ ಅನುನಾಸಿಕ ಸಂಧಿ ಮುಗಿತ್. ಇನ್ನು ನೆಕ್ಸ್ಟ್ ಬರ್ತೀನಿ ಶುತ್ವ ಸಂಧಿ. ಇಲ್ಲಿ ನೋಡ್ರಿ ಏನಪ್ಪಾ ಅಂದ್ರೆ ಶುತ್ವ ಸಂಧಿಗೆ ಡಬಲ್ ಅಕ್ಷರಗಳು ಬರ್ತವೆ. ಇಲ್ಲಿ ನೋಡು ಜಗತ್ ಜನನಿ, ಜಗತ್ ಪ್ಲಸ್ ಜನನಿ. ಇದು ಬಿಡಿಸಿ ಬರೆದಾಗ ಡಬಲ್ ಅಕ್ಷರ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ಇಲ್ಲಿ ಜಗತ್ ಜನನಿ, ಜಗತ್ ಪ್ಲಸ್ ಜನನಿ. ಹೌದಾ? ಇಲ್ಲಿ ನೋಡ್ರಿ ಜ ಸಿಂಪಲ್ ಇದೆ, ಒಂದೇ ಜ ಇದೆ, ಡಬಲ್ ಜ ಬರ್ತದೆ. ಡಬಲ್ ಜ ಬಂತು, ಅದು ಶುತ್ವ ಸಂಧಿ. ಒಂದು ಕಡೆ ಏನ್ ಬರ್ತದೆ, ಶ ಕೆಳಗೆ ಚ ಬರ್ತದೆ. ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಶರತ್ ಚಂದ್ರ. ಇಲ್ಲಿ ಹೆಂಗ್ ಬಿಡಿಸ್ತಾರಂದ್ರೆ ಶರತ್ ಪ್ಲಸ್ ಚಂದ್ರ. ಇಲ್ಲಿ ಡಬಲ್ ಅಕ್ಷರ ಇಲ್ಲ, ಶರತ್ ಚಂದ್ರ ಆಗ್ತದೆ. ಅದು ಶ ತೆಳಗೆ ಚ ಬರ್ತದೆ. ಈ ರೀತಿ ಡಬಲ್ ಅಕ್ಷರಗಳು ಬರ್ತವೆ. ಬಿಡಿಸಿ ಬರೆದ ಮೇಲೆ ಈ ರೀತಿ ಡಬಲ್ ಅಕ್ಷರ ಬರ್ತಾವ ನೋಡು. ಜಗತ್ ಜನನಿ, ಜಗತ್ ಪ್ಲಸ್ ಜನನಿ. ನೋಡಲಿ ಒಂದೇ ಜ ಇದೆ, ಸಂಧಿ ಆದ್ಮೇಲೆ ಡಬಲ್ ಜ ಬರ್ತದೆ. ಹೀಗೆ ಮತ್ತೊಂದು ಸಜ್ಜನ. ನೋಡ್ರಿ ನೀವು ಬೇಕಾದ್ರೆ ಇಲ್ಲಿ ಏನ್ ನೆನ್ಪಿಟ್ಕೊಂಡ್ ಬಿಡ್ರಿ, ಶ ತೆಳಗೆ ಚ ಬರ್ತದೆ, ಶ ತೆಳಗೆ ಶ ಬರ್ತದೆ, ಜ ತೆಳಗೆ ಜ ಬರ್ತದೆ. ಈಗ ಡಬಲ್ ಅಕ್ಷರ ಇಷ್ಟೇ ಶುತ್ವ ಸಂಧಿಯಲ್ಲಿ. ನೋಡ್ರಿ ಶ ತೆಳಗೆ ಚ ಇದೆ, ಶ ತೆಳಗೆ ಶ ಇದೆ, ಜ ತೆಳಗೆ ಜ ಇದೆ. ಹೀಗೆ ಡಬಲ್ ಅಕ್ಷರಗಳು ಬರುವುದು. ಬಿಡಿಸಿ ಬರೆದಾಗ ಡಬಲ್ ಅಕ್ಷರ ಇರಬಾರ್ದು. ಆಮೇಲೆ ಡಬಲ್ ಅಕ್ಷರಗಳು ಬರ್ತಕ್ಕಂಥದ್ದೇ ಶುತ್ವ ಸಂಧಿ ಮುಗೀತ್. ಸೂತ್ರ ಹೇಳಿದ್ರೆ ಬಹಳ ಕಷ್ಟ, ಅರ್ಥ ಆಗೋದಿಲ್ಲ ಅದು. ನಾನು ಹೇಳಿದ್ನಲ್ಲ ಜಗತ್ ಜನನಿ, ಜಗತ್ ಪ್ಲಸ್ ಜನನಿ. ಇಲ್ಲಿ ಬಿಡಿಸಿದ್ದೀನಿ ಜಗತ್ ಪ್ಲಸ್ ಜನನಿ, ಸಿಂಗಲ್ ಜ ಇದೆ ಇಲ್ಲಿ. ಸಂಧಿ ಆದ್ಮೇಲೆ ಡಬಲ್ ಜ. ಹೀಗೆ ಡಬಲ್ ಅಕ್ಷರಗಳು ಬರೋದೇ ಯಾವ್ದಪ್ಪ ಅಂತಂದ್ರೆ ಶುತ್ವ ಸಂಧಿ. ಇವೆರಡೂ ಆಗ್ಲಿಲ್ಲ ಅಂದಾಗ ಜಸ್ವ ಸಂಧಿಗೆ ಬರ್ರಿ ನೀವು. ಜಸ್ವ ಸಂಧಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ವ್ಯಂಜನಾಕ್ಷರ ಇರ್ತದೆ. ವ್ಯಂಜನಾಕ್ಷರ ಇದ್ರೂ ಕೂಡ ಏನಾಗೋದಿಲ್ಲ, ಡಬಲ್ ಅಕ್ಷರ ಬರುವುದಿಲ್ಲ. ಇಲ್ಲಿ ಏನಾಗ್ತದೆ ದಿಗಂತ ಅಂತ ಇದೆ, ದಿಕ್ ಪ್ಲಸ್ ಅಂತ. ನೋಡಿ ವ್ಯಂಜನ ಬಿಡಿಸಿ ಬರ್ಬೇಕು. ದಿಕ್ ಇಲ್ಲಿ ಬರೀತೀನಿ, ದಿಕ್ ಪ್ಲಸ್ ಅಂತ. ವ್ಯಂಜನ ಬಂದಾಗ ನೀವು ಇಷ್ಟೇ ತಿಳ್ಕೊಳ್ಬೇಕು, ವ್ಯಂಜನ ಬಂದಾಗ ಆಗೋದು ಮೂರೇ ಸಂಧಿಗಳು. ಒಂದೇ ಹೇಳಿದೆ ನಾನು, ಅನುನಾಸಿಕ ಸಂಧಿ. ಇದನ್ನ ಬಿಡಿಸಿ ಬರ್ದೀವಿ. ಇಲ್ಲಿ ವ್ಯಂಜನ ಬಂದಿದೆ ದಿಕ್ ಪ್ಲಸ್ ಅಂತ, ಕೇವಲ ಏನಾಗಿದೆಯಪ್ಪ ದಿಗಂತ ಆಗಿದೆ. ದಿಕ್ ಪ್ಲಸ್ ಅಂತ ದಿಗಂತ ಆಗಿದೆ. ವ್ಯಂಜನ ಇದ್ದಾಗ ಮೂರೇ ಆಗ್ಬೇಕು. ಒಂದ್ ಏನಾಗ್ಬೇಕು, ಅನುನಾಸಿಕ ಆಗ್ಬೇಕು, ಇಲ್ಲ ಶುತ್ವ ಸಂಧಿ ಆಗ್ಬೇಕು, ಇಲ್ಲ ಜಸ್ವ ಸಂಧಿ ಆಗ್ಬೇಕು. ನಾನು ಹೇಳಿದ ಪ್ರಕಾರ ಏನಪ್ಪಾ ಅಂದ್ರೆ ಇದು ವ್ಯಂಜನ ಬಂದಿದೆ, ಇಲ್ಲಿ ಕನ್ನಡ ಆರು ಬಂದಿದೆ. ಏನು ಕನ್ನಡ ಆರು ಬಂದಿದೆನಾ? ಇಲ್ಲ. ಇಲ್ಲ ಅಂದ್ರೆ ಅನುನಾಸಿಕ ಸಂಧಿ ಅಲ್ಲ. ಇನ್ನು ಜಗಜ್ಜನನ್ ಇದು ನೋಡಿದು ಶುತ್ವ ಸಂಧಿ, ಡಬಲ್ ಅಕ್ಷರ ಬರ್ತದೆ. ವ್ಯಂಜನ ಬಂದು ಡಬಲ್ ಅಕ್ಷರ ಏನಾದ್ರು ಬಂದಿದ್ದೇನಪ್ಪ ಇಲ್ಲಿ? ಇದು ಯಾವ್ದು ಅಕ್ಷರ ಕೆಳಗಡೆ ಇನ್ನೊಂದು ಅಕ್ಷರ ಬಂದಿದೆನಾ? ಕನ್ನಡ ಆರು ಬಂದಿದೆನಾ? ಡಬಲ್ ಅಕ್ಷರ ಕೂಡ ಇಲ್ಲ, ಡಬಲ್ ಅಕ್ಷರ ಕೂಡ ಇಲ್ಲ. ಹಾಗಾದ್ರೆ ಇದು ಶುತ್ವ ಸಂಧಿನೂ ಅಲ್ಲ. ಇನ್ನು ಉಳ್ಕೊಂಡಿದ್ದು ಯಾವ್ದಪ್ಪ ಅಂದ್ರೆ ನೀವು ಸಿಂಪಲ್ ಆಗಿ ಹೇಳ್ಬೋದು, ಇದು ಜಸ್ವ ಸಂಧಿ. ಹೀಗೆ ಈ ಸಂಧಿಗಳ ಬಗ್ಗೆ ಮಾತಾಡ್ತೇನೆ ನಾನು. ಈ ಮೂರು ಸಂಧಿಗಳನ್ನ ಸಿಂಪಲ್ ಮೆಥಡ್ ಅಲ್ಲಿ ವ್ಯಂಜನ ಬಂದಾಗ ಕನ್ನಡ ಆರು ಬಂದಿತ್ತು, ಅನುನಾಸಿಕ ಅನ್ರಿ. ಡಬಲ್ ಅಕ್ಷರ ಬಂದಿತ್ತು, ಶುತ್ವ ಅನ್ರಿ. ವ್ಯಂಜನ ಬಂದು ಡಬಲ್ ಅಕ್ಷರ ಬಂದಿಲ್ಲ ಅಂದ್ರೆ ಜಸ್ವ ಸಂಧಿ. ಇಷ್ಟು ಈ ಒಂದು ಇದು. ಆಕಾಶ